ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಗೂಗಲ್ ಅಕೌಂಟ್ ಯಾವ ರೀತಿ ರಿಕವರಿ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತೇನೆ. ಹಳೆಯ ಅಥವಾ ಡಿಸೇಬಲ್ ಆಗಿರುವಂಥ ಗೂಗಲ್ ಅಕೌಂಟನ್ನು ನೀವು ಇದೀಗ ರಿಕವರಿ ಮಾಡ್ಕೋಬೋದು. ಸೊ ಹೇಗೆ ಅಂತ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ವಿಡಿಯೋ ಶುರು ಮಾಡೋಕ್ಕಿಂತ ಮೊದಲು ಸ್ನೇಹಿತರೆ, ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ನಲ್ಲಿ ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ನ ತಪ್ಪದೆ ಕ್ಲಿಕ್ ಮಾಡಿ. ಹಾಗೆಯೇ ಬೆಲ್ ಐಕನ್ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡಿ. ಪ್ರತಿಯೊಬ್ಬರು ಕೂಡ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಕನ್ನಡ ಚಾನಲ್ನ ಪ್ರೋತ್ಸಾಹಿಸಿ ಬೆಳೆಸಿ. ಬನ್ನಿ ಸ್ನೇಹಿತರೆ, ಇದೀಗ ಇವತ್ತಿನ ವಿಡಿಯೋನ ಡೈರೆಕ್ಟಾಗಿ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ಆಲ್ರೆಡಿ ನಾನು ನನ್ನೊಂದು ಹಳೆಯ ಇಮೇಲ್ ಐಡಿಯನ್ನು ನನ್ನ ಮೊಬೈಲಲ್ಲಿ ಲಾಗಿನ್ ಆಗಿದ್ದೇನೆ. ಲಾಗಿನ್ ಆದರೂ ಕೂಡ ನನಗಿಲ್ಲಿ ವಾರ್ನಿಂಗ್ ಮೆಸೇಜ್ ಬಂದಿದೆ, ಫಿನಿಶ್ ಸೈನಿಂಗ್ ಇನ್ ಟು ಕಂಟಿನ್ಯೂ ಅಂತ ನೋಡ್ತಾ ಇರ್ಬೋದು. ಇಲ್ಲಿ ಸ್ನೇಹಿತರೆ, ಇಲ್ಲಿ ನೀವು ನಿಮ್ಮೊಂದು ಹಳೆಯ ಇಮೇಲ್ ಐಡಿನ ನಿಮ್ಮ ಮೊಬೈಲಲ್ಲಿ ಆ್ಯಡ್ ಮಾಡಿಲ್ಲ ಅಂದರೂ ಆಗುತ್ತೆ, ರಿಕವರಿ ಮಾಡ್ಬೋದು. ಸೊ ನಾನು ಆಲ್ರೆಡಿ ನನ್ನ ಇಮೇಲ್ ಐಡಿನ ಆ್ಯಡ್ ಮಾಡಿದ್ದೇನೆ. ಆ್ಯಡ್ ಮಾಡಿದರೂ ಕೂಡ ಇಲ್ಲಿ ನನಗೆ ವಾರ್ನಿಂಗ್ ಬಂದಿದೆ. ಸೊ ನಾನೀಗ ಇದನ್ನು ಯಾವ ರೀತಿ ಫಿಕ್ಸ್ ಮಾಡೋದನ್ನ ತಿಳಿಸ್ತೇನೆ, ಅಂದರೆ ಇಮೇಲ್ ಐಡಿನ ಯಾವ ರೀತಿ ರಿಕವರಿ ಮಾಡ್ಕೊಳ್ಳೋದನ್ನ ಇದೀಗ ತಿಳಿಸ್ತೇನೆ. ಇಲ್ಲಿ ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಆದ ನಂತರ ಇಲ್ಲಿ ವೆರಿಫೈ ದಟ್ ಇಟ್ಸ್ ಯು ಅಂತ ಬರುತ್ತೆ. ಆ ನಂತರ ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಆದ ನಂತರ ಸ್ನೇಹಿತರೆ ನೋಡ್ಬೋದು, ಇಲ್ಲಿ ನನ್ನೊಂದು ಇಮೇಲ್ ಅಕೌಂಟ್ ಅಂದರೆ ಜಿಮೇಲ್ ಅಕೌಂಟ್ ಡಿಸೇಬಲ್ ಆಗಿದೆ. ಇಲ್ಲಿ ಅಕೌಂಟ್ ಡಿಸೇಬಲ್ಡ್ ಅಂತ ಬಂದಿದೆ, ನೋಡ್ತಾ ಇರ್ಬೋದು. ಸ್ನೇಹಿತರೆ, ಇದನ್ನು ಯಾವ ರೀತಿ ಈಗ ಅನೇಬಲ್ ಮಾಡ್ಕೊಳ್ಳೋದು ಅಂದರೆ ರಿಕವರಿ ಮಾಡ್ಕೊಳ್ಳೋದು ಅಂತ ತಿಳಿಸ್ತೇನೆ. ಇಲ್ಲಿ ಅವರು ಕೊಟ್ಟಿದ್ದಾರೆ, ನೋಡ್ತಾ ಇರ್ಬೋದು. ಇಫ್ ಯು ವಾಂಟ್ ಟು ರಿಸ್ಟೋರ್ ಯುವರ್ ಅಕೌಂಟ್ ಗೋ ಟು, ಇಲ್ಲೊಂದು ವೆಬ್ಸೈಟ್ ಕೊಟ್ಟಿದ್ದಾರೆ. ಈ ಒಂದು ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿ ನೀವು ನಿಮ್ಮೊಂದು ಇಮೇಲ್ ಅಕೌಂಟನ್ನು ಈಸಿಯಾಗಿ ರಿಕವರಿ ಅಥವಾ ಅನೇಬಲ್ ಮಾಡ್ಕೋಬೋದು. ಸೊ ಈ ಒಂದು ವೆಬ್ಸೈಟ್ ಲಿಂಕನ್ನು ನಾನು ನಿಮಗೆ ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ಲಿಂಕನ್ನು ಕ್ಲಿಕ್ ಮಾಡಿ ಡೈರೆಕ್ಟಾಗಿ ಈ ಒಂದು ಪೇಜನ್ನು ಓಪನ್ ಮಾಡಿ. ಸೊ ನಾನೀಗ ಈ ಒಂದು ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿ ಪೇಜನ್ನು ಓಪನ್ ಮಾಡ್ತೇನೆ. ವೆಬ್ಸೈಟ್ ಮೇಲೆ ಕ್ಲಿಕ್ ಆದ ನಂತರ ಇಲ್ಲಿ ಅಕೌಂಟ್ ರಿಕವರಿ ಒಂದು ಪೇಜ್ ಓಪನ್ ಆಗುತ್ತೆ. ಆನಂತರ ಸ್ನೇಹಿತರೆ, ನೀವು ಯಾವ ಒಂದು ಇಮೇಲ್ ಐಡಿನ ರಿಕವರಿ ಮಾಡಬೇಕಂತ ಇದ್ದೀರೋ ಆ ಒಂದು ಇಮೇಲ್ ಐಡಿನ ನೀವು ಇಲ್ಲಿ ಎಂಟರ್ ಮಾಡಬೇಕು. ಒಂದು ವೇಳೆ ನಿಮಗೆ ಇಮೇಲ್ ಐಡಿ ನೆನಪಿಲ್ಲ ಅಂದರೆ ನಿಮ್ಮೊಂದು ಮೊಬೈಲ್ ನಂಬರ್ ಅಂದರೆ ಆ ಒಂದು ಇಮೇಲ್ ಐಡಿಗೆ ಯಾವ ಒಂದು ಮೊಬೈಲ್ ನಂಬರ್ ಕೊಟ್ಟಿರ್ತೀರೋ ಆ ಒಂದು ಮೊಬೈಲ್ ನಂಬರ್ನ ಇಲ್ಲಿ ಎಂಟರ್ ಮಾಡಿನೂ ಕೂಡ ರಿಕವರಿ ಮಾಡ್ಬೋದು. ಸೊ ನಾನು ನನ್ನೊಂದು ಇಮೇಲ್ ಐಡಿ ಮೂಲಕ ಅಕೌಂಟನ್ನು ರಿಕವರಿ ಮಾಡ್ತೇನೆ. ಇಮೇಲ್ ಐಡಿ ಎಂಟರ್ ಆದಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಆನಂತರ ಸ್ನೇಹಿತರೆ, ನೀವು ಇಲ್ಲಿ ನಿಮ್ಮೊಂದು ಗೂಗಲ್ ಅಕೌಂಟ್ನ ಪಾಸ್ವರ್ಡ್ ಎಂಟರ್ ಮಾಡಬೇಕು. ನೀವು ಯಾವ ಅಕೌಂಟನ್ನು ರಿಕವರಿ ಮಾಡಬೇಕಂತ ಇದ್ದೀರಾ ನೋಡಿ, ಆ ಒಂದು ಅಕೌಂಟಿನ ಪಾಸ್ವರ್ಡ್ ಎಂಟರ್ ಮಾಡಬೇಕು. ನಿಮಗೆ ಪಾಸ್ವರ್ಡ್ ನೆನಪಿದ್ರೆ ನೀವು ಇಲ್ಲಿ ಪಾಸ್ವರ್ಡನ್ನು ಎಂಟರ್ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಬೋದು. ಒಂದು ವೇಳೆ ನಿಮಗೆ ಪಾಸ್ವರ್ಡ್ ನೆನಪಿಲ್ಲ ಅಂದರೆ ಇಲ್ಲಿ ಟ್ರೈ ಅನದರ್ ವೇ ಅಂತ ಇರುತ್ತೆ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಆನಂತರ ಸ್ನೇಹಿತರೆ, ನೀವು ಇಲ್ಲಿ ನಿಮ್ಮೊಂದು ಮೊಬೈಲ್ ನಂಬರ್ ಮೂಲಕ ನಿಮ್ಮೊಂದು ಗೂಗಲ್ ಅಕೌಂಟನ್ನು ರಿಕವರಿ ಮಾಡ್ಬೋದು. ಅಂದರೆ ನೀವು ಯಾವ ಒಂದು ಗೂಗಲ್ ಅಕೌಂಟ್ ರಿಕವರಿ ಮಾಡಬೇಕಂತ ಇದ್ದೀರೋ ಆ ಒಂದು ಗೂಗಲ್ ಅಕೌಂಟ್ಗೆ ಮೊಬೈಲ್ ನಂಬರ್ನ ನೀಡಿರ್ತೀರ. ಆ ಒಂದು ಮೊಬೈಲ್ ನಂಬರನ್ನು ನೀವು ಇಲ್ಲಿ ಎಂಟರ್ ಮಾಡಿ ಈಸಿಯಾಗಿ ಗೂಗಲ್ ಅಕೌಂಟನ್ನು ರಿಕವರಿ ಮಾಡ್ಬೋದು. ಸೊ ನಾನೀಗ ಗೂಗಲ್ ಅಕೌಂಟ್ ನೀಡಿರುವಂಥ ಮೊಬೈಲ್ ನಂಬರನ್ನು ಇದೀಗ ಎಂಟರ್ ಮಾಡ್ತೇನೆ. ಮೊದಲಿಗೆ ನೀವು ಇಲ್ಲಿ ಕೋಡನ್ನು ಸೆಲೆಕ್ಟ್ ಮಾಡಿ, ಇಂಡಿಯಾ ಕೋಡನ್ನು ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಆದ ನಂತರ ಇಲ್ಲಿ ಮೊಬೈಲ್ ನಂಬರನ್ನು ಎಂಟರ್ ಮಾಡಿ. ಇಲ್ಲಿ ಅವರು ಕೊಟ್ಟಿರ್ತಾರೆ, ನೋಡ್ತಾ ಇರ್ಬೋದು ಸ್ನೇಹಿತರೆ. ನೀವು ಯಾವ ಒಂದು ಮೊಬೈಲ್ ನಂಬರನ್ನು ಈ ಒಂದು ಗೂಗಲ್ ಅಕೌಂಟ್ಗೆ ನೀಡಿದಿರೋ ಆ ಒಂದು ನಂಬರನ್ನು ಇಲ್ಲಿ ಕೊಟ್ಟಿರ್ತಾರೆ. ಲಾಸ್ಟ್ 2 ಅಂಕಿ ಮಾತ್ರ ತೋರಿಸುತ್ತೆ, ಬಾಕಿ ಎಲ್ಲ ಸ್ಟಾರ್ ಆಗಿರುತ್ತೆ. ಸೊ ಇಲ್ಲಿ ಲಾಸ್ಟ್ 2 ಅಂಕಿ ನೋಡ್ತಾ ಇರ್ಬೋದು, 83 ನಂಬರು. ಸೊ ನನಗೆ ಈ ಒಂದು ನಂಬರ್ ನೆನಪಿದೆ, ಹಾಗೆಯೇ ಈ ನಂಬರ್ ನಾನೀಗ ಯೂಸ್ ಕೂಡ ಮಾಡ್ತಾ ಇದ್ದೇನೆ. ಈ ಒಂದು ನಂಬರನ್ನು ಹಾಕಿ ನಾನೀಗ ನನ್ನ ಒಂದು ಅಕೌಂಟನ್ನು ಈಸಿಯಾಗಿ ರಿಕವರಿ ಮಾಡ್ಬೋದು. ಸೊ ಈಗ ನಾನು ಆ ಒಂದು ನಂಬರನ್ನು ಎಂಟರ್ ಮಾಡ್ತೇನೆ. ಸೊ ಅವರೇ ಕೊಟ್ಟಿರ್ತಾರೆ, ನೀವು ಈ ಗೂಗಲ್ ಅಕೌಂಟ್ಗೆ ಯಾವ ನಂಬರ್ ಕೊಟ್ಟಿದ್ದೀರೋ ಆ ಒಂದು ನಂಬರ್ನ ಕೊನೆ 2 ಅಂಕಿ ಕೊಟ್ಟಿರ್ತಾರೆ. ಅದನ್ನ ನೀವೀಗ ನೆನಪು ಮಾಡಿ ಇಲ್ಲಿ ಎಂಟರ್ ಮಾಡಬೇಕು. ಆನಂತರ ಇಲ್ಲಿ ಸೆಂಡ್ ಮೇಲೆ ಕ್ಲಿಕ್ ಮಾಡಿ. ಸೆಂಡ್ ಮೇಲೆ ಕ್ಲಿಕ್ ಆದ ನಂತರ ಸ್ನೇಹಿತರೆ, ನೀವು ಎಂಟರ್ ಮಾಡಿರೋಂಥ ಮೊಬೈಲ್ ನಂಬರ್ಗೆ OTP ಬರುತ್ತೆ. OTPನ ನೀವು ಇಲ್ಲಿ ಎಂಟರ್ ಮಾಡಬೇಕು. OTP ಎಂಟರ್ ಆದಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಆನಂತರ ಸ್ನೇಹಿತರೆ, ನೀವು ಇಲ್ಲಿ ಪಾಸ್ವರ್ಡನ್ನು ಎಂಟರ್ ಮಾಡಬೇಕು. ಇಲ್ಲಿ ಕ್ರಿಯೇಟ್ ಪಾಸ್ವರ್ಡ್ ಅಂತ ಇರುತ್ತೆ, ಹಾಗೆಯೇ ಇಲ್ಲಿ ಕನ್ಫರ್ಮ್ ಪಾಸ್ವರ್ಡ್ ಅಂತ 2 ಕಡೆ ಇರುತ್ತೆ. 2 ಕಡೆನೂ ಕೂಡ ಪಾಸ್ವರ್ಡನ್ನು ಎಂಟರ್ ಮಾಡಿ. ಪಾಸ್ವರ್ಡ್ ಸ್ನೇಹಿತರೆ, ನೀವು ಇಲ್ಲಿ ಲೆಟರ್ಸ್ ಹಾಗೆ ಸಿಂಬಲ್ಸ್ ನಂಬರ್ 3 ಕೂಡ ಮಿಕ್ಸ್ ಮಾಡಿ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡಿ. ಇಲ್ಲಿ 8 ಕ್ಯಾರೆಕ್ಟರ್ ಅಂದರೆ 8 ನಂಬರ್ಗಿಂತ ಜಾಸ್ತಿಯನ್ನು ನೀವು ಇಲ್ಲಿ ಎಂಟರ್ ಮಾಡಬೇಕು. 10 ಮಾಡ್ಬೋದು, 15 ಮಾಡ್ಬೋದು, 8ಗಿಂತ ಜಾಸ್ತಿ ಇರಬೇಕು. 2 ಕಡೆನೂ ಕರೆಕ್ಟಾಗಿ ಪಾಸ್ವರ್ಡ್ ಎಂಟರ್ ಆದಮೇಲೆ ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಸ್ನೇಹಿತರೆ, ಇದೀಗ ನನ್ನೊಂದು ಗೂಗಲ್ ಅಕೌಂಟ್ ರಿಕವರಿ ಸಕ್ಸಸ್ಫುಲ್ ಆಗಿದೆ. ಇಲ್ಲಿ ನೋಡ್ತಾ ಇರ್ಬೋದು ಸಕ್ಸಸ್ ಅಂತ ಬಂದಿದೆ. ಸೊ ನನ್ನೊಂದು ಹಳೆಯ ಹಾಗೆಯೇ ಡಿಸೇಬಲ್ ಆಗಿರುವಂಥ ಗೂಗಲ್ ಅಕೌಂಟನ್ನು ನಾನೀಗ ರಿಕವರಿ ಮಾಡಿದ್ದೇನೆ. ಅಕೌಂಟನ್ನು ಈಗ ಅನೇಬಲ್ ಮಾಡಿದ್ದೇನೆ. ನಾನು ಈಗ ಈ ಒಂದು ಗೂಗಲ್ ಅಕೌಂಟನ್ನು ಯೂಸ್ ಮಾಡ್ಬೋದು. ಸ್ನೇಹಿತರೆ, ನೀವು ಕೂಡ ನಿಮ್ಮೊಂದು ಹಳೆಯ ಗೂಗಲ್ ಅಕೌಂಟ್ ಡಿಸೇಬಲ್ ಆಗಿದ್ದರೆ ಅಥವಾ ನಿಮ್ಮೊಂದು ಹಳೆಯ ಗೂಗಲ್ ಅಕೌಂಟ್ ರಿಕವರಿ ಮಾಡಬೇಕಂದ್ರೆ ಈ ರೀತಿ ಸ್ಟೆಪ್ಸನ್ನು ಫಾಲೋ ಮಾಡಿ ನಿಮ್ಮೊಂದು ಗೂಗಲ್ ಅಕೌಂಟನ್ನು ರಿಕವರಿ ಮಾಡಿ ಯೂಸ್ ಮಾಡ್ಬೋದು. ಡಿಸೇಬಲ್ ಆಗಿರೋ ಒಂದು ಗೂಗಲ್ ಅಕೌಂಟನ್ನು ಈಸಿಯಾಗಿ
ಎನೇಬಲ್ ಮಾಡಿ ಯೂಸನ್ನು ಮಾಡ್ಬೋದು. ಈ ರೀತಿಯಾದಂಥ ಸ್ಟೆಪ್ಸನ್ನು ಫಾಲೋ ಮಾಡಿದರೆ ಸಾಕು. ಇದಾಗಿತ್ತು ಸ್ನೇಹಿತರೆ ಇವತ್ತಿನ ವಿಡಿಯೋ. ಇದೇ ರೀತಿ ನಾನು ನಿಮಗೆ ಹೆಚ್ಚಿನ ಟೆಕ್ ಇನ್ಫಾರ್ಮೇಷನ್ ವಿಡಿಯೋ ನೀಡ್ತಾ ಇರ್ತೇನೆ. ದಯವಿಟ್ಟು ನಾನೊಂದು ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಹಾಗೆಯೇ ಇವತ್ತಿನ ವಿಡಿಯೋ ನಿಮಗೆ ತುಂಬ ಯೂಸ್ಫುಲ್ ಆಗಿದೆ ಅನ್ಕೋತೇನೆ. ವಿಡಿಯೋಗೆ ಒಂದು ಲೈಕ್ ಕೂಡ ಮಾಡಿ. ಪೂರ್ತಿಯಾದ ವಿಡಿಯೋ ನೋಡೋದಕ್ಕೆ ಎಲ್ರಿಗೂ ಧನ್ಯವಾದ. ಶುಭ ದಿನ.